ಎಲ್ಲರೂ ಚಿನ್ನದ ಬೆಲೆ ಗಗನಕ್ಕೇರ್ತಿದೆ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಯಾರು ಗಮನಿಸಿದ ಒಂದು ವಿಷಯ ಇದರ ಹಿಂದೆ ಅಡಗಿದೆ. ಮೊನ್ನೆ ತಾನೇ ನಮ್ಮ PM ಮೋದಿ ಅವರು ಇಡೀ ದೇಶದ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಮುಂದಿನ 1 ವರ್ಷ ಯಾರು ಬಂಗಾರ ಕೊಳ್ಳಬೇಡಿ ಅಂತ. ಇಷ್ಟೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಗೋಲ್ಡ್ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನು 6% 15%ಗೆ ಹೆಚ್ಚು ಮಾಡಿದೆ. ಯೋಚನೆ ಮಾಡಿ, ಯಾವತ್ತಾದರೂ ಒಂದು ದೇಶದ ಸರ್ಕಾರ ತನ್ನದೇ ಪ್ರಜೆಗಳಿಗೆ ಬಂಗಾರ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿರೋದು ಕೇಳಿದ್ದೀರಾ? ಇದರ ಹಿಂದೆ ನಮ್ಮ ದೇಶದ ಎಕನಾಮಿಗೆ ಸಂಬಂಧಿಸಿದ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕ್ಯಾಲ್ಕುಲೇಷನ್ ಇದೆ. ವಿಷಯ ಏನಂದರೆ, ಕಳೆದ 1 ವರ್ಷದಲ್ಲಿ ಇಂಡಿಯಾ ಬರೋಬ್ಬರಿ $72 ಬಿಲಿಯನ್ ಅಂದರೆ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಬೆಲೆಯ ಚಿನ್ನವನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡಿದೆ. ಇದು ಇಂಡಿಯನ್ ಹಿಸ್ಟ್ರಿಯಲ್ಲೇ ಆಲ್ ಟೈಮ್ ಹೈ ರೆಕಾರ್ಡ್. ಆದರೆ ಇತ್ತೀಚೆಗೆ ಇರಾನ್ನಲ್ಲಿ ನಡೀತಿರೋ ವಾರ್ ಮತ್ತು ಜಿಯೋಪೊಲಿಟಿಕಲ್ ಗಲಾಟೆಯಿಂದಾಗಿ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ ಬೆಲೆ 1 ಬ್ಯಾರೆಲ್ಗೆ ಬರೋಬ್ಬರಿ $110 ಜಂಪ್ ಆಗಿದೆ. ಇದರಿಂದಾಗಿ ನಮ್ಮ ಇಂಡಿಯನ್ ರುಪಿ $1 ಎದುರು 95ರ ಗಡಿಗೆ ಕುಸಿದು ಲೈಫ್ ಟೈಮ್ ಲೋ ತಲುಪಿದೆ. ಈಗ ಭಾರತಕ್ಕೆ ತನ್ನ ದಿನನಿತ್ಯದ ಅಗತ್ಯಗಳಾದ ಪೆಟ್ರೋಲ್, ಡೀಸೆಲ್ ಕೊಳ್ಳಲು ಡಾಲರ್ಗಳ ತೀವ್ರ ಅಭಾವ, ಶಾರ್ಟೇಜ್ ಎದುರಾಗಬಹುದು. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಾವು ಲೋಕಲ್ ಜ್ಯುವೆಲ್ರಿ ಶಾಪಲ್ಲಿ ರೂಪಾಯಿ ಕೊಟ್ಟು ಚಿನ್ನ ತಗೋಬೋದು. ಆದರೆ ಆ ಚಿನ್ನ ಭಾರತಕ್ಕೆ ಬರಬೇಕಂದ್ರೆ ನಮ್ಮ ಬ್ಯಾಂಕ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಪೇ ಮಾಡೋದು ಪಕ್ಕಾ $US. ಭಾರತದಲ್ಲಿ ಚಿನ್ನದ ಗಣಿಗಳು ಇಲ್ಲದೆ ಇರೋದ್ರಿಂದ ನಾವು ಕೊಳ್ಳೋ ಪ್ರತಿ ಗ್ರಾಮ್ ಚಿನ್ನಕ್ಕೂ ನಮ್ಮ ದೇಶದ ಫಾರೆಕ್ಸ್ ರಿಸರ್ವ್ ಅಂದರೆ ವಿದೇಶಿ ವಿನಿಮಯ ಫಂಡಿಂದ ಡಾಲರ್ಗಳು ಹೊರದೇಶಕ್ಕೆ ಹೋಗ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮಗೆ ಒಡವೆ ಮೇಲಿರೋ ಪ್ರೀತಿ ದೇಶದ ಫಾರೆಕ್ಸ್ ರಿಸರ್ವನ್ನು ಖಾಲಿ ಮಾಡ್ತಾ ಇದೆ. ಈಗ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಒಂದೆಡೆ PM ಮೋದಿ ಅವರು ಜನರಿಗೆ ಚಿನ್ನ ತಗೋಬೇಡಿ ಅಂತಿದ್ದಾರೆ. ಆದರೆ ಇನ್ನೊಂದೆಡೆ ನಮ್ಮದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಕಳೆದ 1 ವರ್ಷದಲ್ಲಿ ಲಂಡನ್ನಿಂದ ಬರೋಬ್ಬರಿ 168 ಟನ್ ಚಿನ್ನವನ್ನು ಇಂಪೋರ್ಟ್ ಮಾಡಿಕೊಂಡು ತನ್ನ ಲಾಕರ್ನಲ್ಲಿ ಇಟ್ಕೋತಾ ಇದೆ. ಈಗ RBI ಹತ್ತಿರ ಟೋಟಲ್ 880 ಟನ್ ಚಿನ್ನ ಇದೆ. ಇದು ನಿಮಗೊಂದು ಕಾಂಟ್ರಡಿಕ್ಷನ್, ವಿರೋಧಾಭಾಸ ಅನ್ಸ್ಬೋದಲ್ವಾ? ಸರ್ಕಾರ ಬೇಡ ಅನ್ನತ್ತೆ, RBI ಮಾತ್ರ ಕೊಳ್ಳುತ್ತೆ. ಇದು ಯಾಕೆ ಗೊತ್ತಾ? ಯಾಕಂದರೆ RBI ಕೊಳ್ಳೋ ಚಿನ್ನ ದೇಶದ ಬ್ಯಾಕಪ್ ಪವರ್ ಇದ್ದ ಹಾಗೆ. ಇರಾನ್ ವಾರ್ನಂತಹ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಬಂದಾಗ ಆ ಬಂಗಾರ ದೇಶದ ಕರೆನ್ಸಿಯನ್ನು ಕಾಪಾಡುತ್ತೆ. ಆದರೆ ಸಾಮಾನ್ಯ ಜನ ಕೊಳ್ಳೋ ಫಿಸಿಕಲ್ ಗೋಲ್ಡ್ ಇದೆಯಲ್ಲ, ಅದು ನಮ್ಮ ಮನೆ ಲಾಕರ್ ಸೇರಿ ಲಾಕ್ ಆಗಿಬಿಡುತ್ತೆ. ಇದರಿಂದ ದೇಶದ ಎಕನಾಮಿಗೆ ಯಾವುದೇ ಲಿಕ್ವಿಡಿಟಿ ಸಿಗಲ್ಲ. ಅಂದರೆ ದೇಶದ ಮಾರ್ಕೆಟಲ್ಲಿ ಅದು ಚಲಾವಣೆಯಲ್ಲಿ ಇರಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಾವೆಲ್ಲ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋ ದುಡ್ಡು ಡೆಡ್ ಇನ್ವೆಸ್ಟ್ಮೆಂಟ್ ಥರ ಮೂಲೆ ಸೇರುತ್ತೆ. ಅದೇ ದುಡ್ಡು ದೇಶದ ರಸ್ತೆ, ಫ್ಯಾಕ್ಟ್ರಿ ಅಥವಾ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಆದರೆ ಪ್ರಾಫಿಟಿಂದ ದೇಶ ಬೇಗ ಬೆಳೆಯುತ್ತೆ ಅನ್ನೋದು ಸರ್ಕಾರದ ಪ್ಲ್ಯಾನ್. ಆದರೆ ಇಲ್ಲಿ ನೆಗೆಟಿವ್ ಟ್ವಿಸ್ಟ್ ಸಹ ಇದೆ. ಸರ್ಕಾರ ಟ್ಯಾಕ್ಸನ್ನು 15%ಗೆ ರೈಸ್ ಮಾಡಿದ್ದೆ ತಡ ಮಾರ್ಕೆಟ್ನಲ್ಲಿ ಈಗ ಇನ್ನೊಂದು ಡೇಂಜರಸ್ ಕ್ಯಾಲ್ಕುಲೇಷನ್ ಶುರುವಾಗಿದೆ. ಇತಿಹಾಸ ನೋಡಿದಾಗ ಭಾರತದಲ್ಲಿ ಯಾವಾಗೆಲ್ಲ ಚಿನ್ನದ ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಆಗಿದೆಯೋ ಆವಾಗೆಲ್ಲ ಅಫಿಷಿಯಲ್ ಇಂಪೋರ್ಟ್ ಕಮ್ಮಿಯಾಗಿ ಸ್ಮಗ್ಲಿಂಗ್ ನೆಟ್ವರ್ಕ್ಗಳು ವಿಪರೀತ ಆ್ಯಕ್ಟಿವ್ ಆಗಿಬಿಡ್ತವೆ. ದುಬೈ ಮತ್ತು ಥೈಲ್ಯಾಂಡ್ನಿಂದ ಕಳ್ಳ ಮಾರ್ಗದ ಮೂಲಕ ಬಂಗಾರ ತರೋಕೆ ಮಾಫಿಯಾಗಳು ರೆಡಿ ಆಗುತ್ತೆ. ಇದರಿಂದ ಸರ್ಕಾರಕ್ಕೆ ಬರಬೇಕಾದ ಟ್ಯಾಕ್ಸ್ ದುಡ್ಡು ಪೂರ್ತಿ ಲಾಸ್ ಆಗುತ್ತೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದರೆ ಡೆಫಿನೆಟ್ಲಿ ಇದೆ. ಎಕನಾಮಿಸ್ಟ್ಗಳು ಹೇಳ್ತಿರೋ ಪಾಯಿಂಟ್ ಏನಂದರೆ, ನಿಮಗೆ ಚಿನ್ನದ ಬೆಲೆ ಏರೋದ್ರಿಂದ ಲಾಭ ಸಿಗಬೇಕು ಅಂದರೆ ಫಿಸಿಕಲ್ ಗೋಲ್ಡ್ ಅಂದರೆ ಒಡವೆ ಮತ್ತು ಗೋಲ್ಡ್ ಬಿಸ್ಕೆಟ್ ತಗೊಳ್ಳೋ ಬದಲು ಡಿಜಿಟಲ್ ಗೋಲ್ಡ್ ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನು ತಗೊಳ್ಳಿ. ಇದರಿಂದ ಭಾರತದಿಂದ ಡಾಲರ್ ಹೊರಗಡೆ ಹೋಗಲ್ಲ, ನಿಮಗೂ ಗೋಲ್ಡ್ ಕಳ್ಳತನವಾಗೋ ಭಯ ಇರಲ್ಲ, ಜೊತೆಗೆ ಬ್ಯಾಂಕಿಂದ ಇಂಟ್ರೆಸ್ಟ್ ಸಹ ಸಿಗುತ್ತೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ, ಹಬ್ಬಗಳಿಗೆ ಒಡವೆ ಇರಲೇಬೇಕು ಅನ್ನೋ ಸೆಂಟಿಮೆಂಟ್ ಇರೋದ್ರಿಂದ ಈ ಡಿಜಿಟಲ್ ಶಿಫ್ಟ್ ಅಷ್ಟು ಈಸಿಯಾಗಿ ಆಗ್ತಾ ಇಲ್ಲ. ಈಗ ಲೇಟೆಸ್ಟ್ ಸರ್ವೆ ಪ್ರಕಾರ ಮೋದಿಯವರ ಮಾತಿಗೆ ಬೆಲೆ ಕೊಟ್ಟು ಸುಮಾರು 61% ಭಾರತೀಯರು ಈ ವರ್ಷ ಚಿನ್ನ ತಗೊಳ್ಳೋದನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಮುಂಬರುವ ಮದುವೆ ಸೀಸನ್ನಲ್ಲಿ ನಮ್ಮ ಜನ ನಿಜವಾಗ್ಲೂ ಬಂಗಾರ ಕೊಳ್ಳೋದನ್ನು ನಿಲ್ಲಿಸ್ತಾರಾ? ಈ ಒಂದು ದೇಶಭಕ್ತಿಯ ಕರೆ ಮತ್ತು ಭಾರಿ ಟ್ಯಾಕ್ಸ್ ಹೈಕ್ ನಮ್ಮ ರೂಪಾಯಿಯನ್ನು ಕುಸಿತದಿಂದ ಕಾಪಾಡುತ್ತಾ ಅಥವಾ ಸ್ಮಗ್ಲಿಂಗನ್ನು ಮತ್ತಷ್ಟು ಹೆಚ್ಚಿಸುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಿಮ್ಗೇನನ್ಸುತ್ತೆ? ದೇಶದ ಆರ್ಥಿಕತೆಗಾಗಿ ನೀವು 1 ವರ್ಷ ಚಿನ್ನ ಕೊಳ್ಳೋದನ್ನು ಮುಂದೂಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಯಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.